ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಭಾರತದ ಒಂದು ಹವಾಮಾನ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಪುನಃ ನಾನು ಇವತ್ತು ಕೂಡ ಮಾತನಾಡ್ತೀನಿ. ನಿನ್ನೆ ಕೂಡ ನಾನು ನಿಮಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ. ತಮಿಳುನಾಡು ಹಾಗೂ ಶ್ರೀಲಂಕಾದ ಒಂದು ಕರಾವಳಿ ತೀರ ಪ್ರದೇಶಕ್ಕೆ ಹೊಂದಿಕೊಂಡಂತೆ ಲೋ ಪ್ರೆಷರ್ ಎದುರಾಗಿರ್ತಕ್ಕಂಥದ್ದು, ವಾಯುಭಾರ ಕುಸಿತ ಉಂಟಾಗಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಮುಂದಿನ 2-3 ದಿನಗಳಲ್ಲಿ ತಮಿಳುನಾಡು, ಪುದುಚೇರಿ ಹಾಗೆ ಕೇರಳ, ಕರ್ನಾಟಕದ ದಕ್ಷಿಣ ಭಾಗಕ್ಕೆ ಹೊಂದಿಕೊಂಡಂತೆ ಮಳೆಯಾಗ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥ ಹೇಳಿಕೆಯನ್ನು ಕೂಡ ನಿಮಗೆ ನಾನು ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ತಮಿಳುನಾಡಿನ ಚೆನ್ನೈ ಹಾಗೂ ನಾಗಪಟ್ಟಣಂ, ಚೆಂಗಲ್ಪೆಟ್ಟು ಹಾಗೂ ಕೇರಳದ ಇಡುಕ್ಕಿ, ಎರ್ನಾಕುಲಂ, ಪತ್ತನಂತಿಟ್ಟ ಈ ಒಂದು ವ್ಯಾಪ್ತಿಯಲ್ಲಿ ಮಳೆಯಾಗಿರ್ತಕ್ಕಂಥದ್ದು. ದಕ್ಷಿಣ ಕರ್ನಾಟಕಕ್ಕೆ ಹೊಂದಿಕೊಂಡಂತೆ ಕೂಡ ಅದರಲ್ಲಿ ಚಿತ್ರದಂತೆ ಮಳೆಯಾಗಿರ್ತಕ್ಕಂಥದ್ದು. ಅದೇನೇ ಇರಲಿ, ಆದರೆ ಇತ್ತೀಚಿನ ಒಂದು ವರ್ಷಗಳಲ್ಲಿ ಬಂಗಾಳ ಕೊಲ್ಲಿಗೆ ಹೊಂದಿಕೊಂಡಂತೆ ನಾವು ಮಾತನಾಡೋದಾದರೆ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇರ್ತಕ್ಕಂಥದ್ದು. ಅಂದರೆ ಕಳೆದ 2019-20 ಸಾಲಿನಿಂದ ಇಲ್ಲಿ ತನಕ ಬಂಗಾಳ ಕೊಲ್ಲಿಯಲ್ಲಿ ಆಗಿಂದಾಗೆ ಪದೇ ಪದೇ ಈ ಚಂಡಮಾರುತಗಳು ಮತ್ತು ವಾಯುಭಾರ ಕುಸಿತ ಎದುರಾಗ್ತಿರ್ತಕ್ಕಂಥದ್ದು. ಇದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ಜಾಗತಿಕ ಒಂದು ಹವಾಮಾನದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆ, ಅಂದರೆ ಮನುಷ್ಯನ ಒಂದು ಪ್ರಕೃತಿ ಮೇಲೆ ಒಂದು ದೌರ್ಜನ್ಯ, ಹಸ್ತಕ್ಷೇಪ. ಇದರ ಒಂದು ಹಿನ್ನೆಲೆಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತಗಳ ಸಂಖ್ಯೆ ಹಾಗೂ ವಾಯುಭಾರ ಕುಸಿತದ ಒಂದು ತೀವ್ರತೆ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಆತಂಕಕಾರಿ ಬೆಳವಣಿಗೆ ಅಂತ ಹೇಳೋಕ್ಕಾಗುತ್ತೆ. ಇದರ ಒಂದು ಪರಿಣಾಮ ಹೇಗಿರುತ್ತೆ ಅಂದರೆ, ಇದರ ಒಂದು ಪರಿಣಾಮ ಭಾರತದ ಪೂರ್ವೋತ್ತರ ಅಂದರೆ ಒರಿಸ್ಸಾ ಹಾಗೆ ಆಂಧ್ರ ಪ್ರದೇಶ ಆಗಿರ್ಬೋದು, ತಮಿಳುನಾಡು ಈ ಒಂದು ವ್ಯಾಪ್ತಿಯಲ್ಲಿ ಇದರ ಒಂದು ಪ್ರಭಾವ ಹೆಚ್ಚಾಗ್ತಾ ಇದೆ. ಇದರ ಮೇಲೆ ಒಂದು ಪರಿಣಾಮವನ್ನು ಇದು ಬೀರ್ತದೆ. ಕಾರಣ ಇಷ್ಟೇ, ನಾನು ಹಿಂದೆ ಹೇಳಿದಾಗೆ ಜಾಗತಿಕ ತಾಪಮಾನದ ಏರಿಕೆ, ಅಂದರೆ ಭೂಮಿಯ ಮೇಲೆ ಇಂಗಾಲದ ಡೈಆಕ್ಸೈಡ್ ಆಗಿರ್ಬೋದು, ಇಂಗಾಲದ ಮಾನಾಕ್ಸೈಡ್ ಆಗಿರ್ಬೋದು, ಇಂತಹ ಒಂದು ವಿಷಕಾರಿ ಅನಿಲಗಳು ದಿನೇ ದಿನೇ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಜಾಗತಿಕ ತಾಪಮಾನ ಅಂದರೆ ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ ಇದನ್ನು. ಇದರ ಹಿನ್ನೆಲೆಯಲ್ಲಿ ಬಂಗಾಳ ಕೊಲ್ಲಿಯ ಒಂದು ತಾಪಮಾನದಲ್ಲಿ ಕೂಡ ಒಂದು ವ್ಯತ್ಯಾಸ ಆಗ್ತಾ ಇರ್ತಕ್ಕಂಥದ್ದು. ಇದರ ಪರಿಣಾಮವಾಗಿ ಬಂಗಾಳ ಕೊಲ್ಲಿಯಲ್ಲಿ ಪದೇ ಪದೇ ವಾಯುಭಾರ ಕುಸಿತ ಮತ್ತು ಚಂಡಮಾರುತಗಳು ಕಾಣಿಸ್ಕೊಳ್ತಾ ಇದೆ. ಹಾಗೆಯೇ ನಾವು ಹಿಂದೂ ಮಹಾಸಾಗರ ಆಗಿರ್ಬೋದು, ಅರಬ್ಬಿ ಸಮುದ್ರ, ಹಾಗೆ ಬಂಗಾಳ ಕೊಲ್ಲಿ ಇದರ ಒಂದು ಆಳದ ಬಗ್ಗೆ ಹೇಳೋದಾದರೆ, ಅರಬ್ಬಿ ಸಮುದ್ರ ಹಾಗೂ ಹಿಂದೂ ಮಹಾಸಾಗರಕ್ಕಿಂತ ಬಂಗಾಳ ಕೊಲ್ಲಿಯ ಆಳ ಏನಿದೆ ತುಂಬ ಕಡಿಮೆ ಇದೆ. ಅಂದರೆ ಕೇವಲ ಒಂದು 2,000-2,500 ಮೀಟ್ರ್ ಅಷ್ಟೇ ಆಳ ಇರ್ತಕ್ಕಂಥದ್ದು. ಇಲ್ಲಿ ಏನಾಗ್ತಿದೆ ಅಂದರೆ, ಈ ಒಂದು ಭಾಗದಲ್ಲಿ ತೋರಿಸ್ತೀನಿ ನಿಮಗೆ, ಇಲ್ಲಿ ಮಾರ್ಜಿನ್ ಮಾಡಿ ತೋರಿಸ್ತೀನಿ ನೋಡಿ. ಈ ಒಂದು ಭೂಮಿಯ ಒಂದು ಸಮಭಾಜಕ ವೃತ್ತ ಪ್ರದೇಶ, ಇದು ಭೂಮಿಯ ಭೂಮಧ್ಯ ರೇಖೆ ಪ್ರದೇಶ ಅಂತ ನಾವು ಕರಿತೀವಿ ಇದನ್ನು. ಈ ಭಾಗದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಕ್ಕಂಥದ್ದು. ಹಾಗಾಗಿ ಈ ಭಾಗದಲ್ಲಿ ಒಂದು ತಾಪಮಾನ ಅತ್ಯಧಿಕವಾಗಿರುತ್ತೆ, ಅಂದರೆ ಹೆಚ್ಚಿನ ಒಂದು ಉಷ್ಣಾಂಶ ಇರ್ತಕ್ಕಂಥದ್ದು ಈ ಭಾಗದಲ್ಲಿ. ಈ ಒಂದು ಅತಿಯಾದಂಥ ಒಂದು ತಾಪಮಾನ ಏನಾಗುತ್ತೆ ಅಂದರೆ ನೋಡಿ, ಈ ಒಂದು ಭಾಗಕ್ಕೆ ಅಂದರೆ ಬಂಗಾಳ ಕೊಲ್ಲಿಯ ಈ ಒಂದು ಪ್ರದೇಶಕ್ಕೆ ಶಿಫ್ಟ್ ಆಗ್ತಕ್ಕಂಥದ್ದು. ಅಂದರೆ ನಾವು ಏನು ಜೂನ್ನಿಂದ ಸೆಪ್ಟೆಂಬರ್ ತಿಂಗಳ ಅಂತ್ಯದವರೆಗೆ ಮಾನ್ಸೂನ್ ಮಾರುತಗಳು ಈ ಭಾಗದಲ್ಲಿ ಏನು ಚಲಿಸುತ್ತೆ ನೈಋತ್ಯ ದಿಕ್ಕಿನಿಂದ ಏಷ್ಯಾದ ಕಡೆಗೆ ಹಾಗೆ ಯುರೇಷ್ಯಾದ ಕಡೆಗೆ, ಇದರ ಒಂದು ಪ್ರಭಾವದಿಂದಾಗಿ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿಯಲ್ಲಿ ನೀರಿನ ಒಂದು ತಾಪಮಾನ ಕಡಿಮೆ ಇರುತ್ತೆ, ಅಂದರೆ ಉಷ್ಣಾಂಶದ ಇಳಿಮುಖವಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಭಾಗದಲ್ಲಿ, ಅಂದರೆ ನಾನು ಹಿಂದೆ ಹೇಳಿದಾಗೆ ಭೂಮಧ್ಯ ರೇಖೆ ಅಂದರೆ ಸಮಭಾಜಕ ವೃತ್ತ ಪ್ರದೇಶ ಅಂತ ಹೇಳ್ತೀನಿ, ಈ ಭಾಗದಲ್ಲಿರ್ತಕ್ಕಂಥ ಒಂದು ಬಿಸಿ ನೀರು ಈ ಬಂಗಾಳ ಕೊಲ್ಲಿ ಒಂದು ವ್ಯಾಪ್ತಿಗೆ ಸೇರಿಕೊಳ್ಳುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಒತ್ತಡ ಕಡಿಮೆ ಆಗ್ತಕ್ಕಂಥದ್ದು, ಅಂದರೆ ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶಗಳಿಗೆ ಮಾರುತಗಳು ಚಲಿಸ್ತಕ್ಕಂಥದ್ದು. ಅಂದರೆ ಈ ಸಮಭಾಜಕ ವೃತ್ತ ಭೂಪ್ರದೇಶ ಏನಿದೆ, ಈ ಭಾಗದಲ್ಲಿರ್ತಕ್ಕಂಥ ಬಿಸಿನೀರು ಈ ಬಂಗಾಳ ಕೊಲ್ಲಿ ಭಾಗಕ್ಕೆ ಸೇರಿಕೊಳ್ಳೋದ್ರಿಂದ ಇಲ್ಲಿ ಒತ್ತಡ ಕಡಿಮೆ ಆಗುತ್ತೆ. ಅತಿ ಕಡಿಮೆ ಒತ್ತಡ ಅಂದರೆ ಲೋ ಪ್ರೆಷರ್ ಎದುರಾಗುತ್ತೆ. ಅದರ ಹಿನ್ನೆಲೆಯಲ್ಲಿ ಇಲ್ಲಿ ವಾಯುಭಾರ ಕುಸಿತ ಮತ್ತು ಚಂಡಮಾರುತಗಳು ಸೃಷ್ಟಿಯಾಗ್ತಕ್ಕಂಥದ್ದು. ಹಾಗೆ ನಾನು ಹಿಂದೆ ಹೇಳಿದಾಗೆ ಜಾಗತಿಕ ತಾಪಮಾನ ಕೂಡ ಬಂಗಾಳ ಕೊಲ್ಲಿ ಈ ಒಂದು ಭಾಗದಲ್ಲಿ, ಹಾಗೆ ಹಿಂದೂ ಮಹಾಸಾಗರ, ಹಾಗೆ ಅರಬ್ಬಿ ಸಮುದ್ರ ಭಾಗದಲ್ಲಿ ತಾಪಮಾನದಲ್ಲಿ ವ್ಯತ್ಯಾಸ ಉಂಟಾಗಿರ್ತಕ್ಕಂಥದ್ದು. ಅಂದರೆ ನೀವೇನು ಅಂದರೆ 2080ರಿಂದ 2100 ವೇಳೆಗೆ ಒಂದು ಅಂದಾಜಿನ ಪ್ರಕಾರ ಭೂಮಿಯ ತಾಪಮಾನ 3.9 ಡಿಗ್ರಿಯಿಂದ 4.5 ಡಿಗ್ರಿ ಸೆಲ್ಸಿಯಸ್, ಸರಾಸರಿ 5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಳ ಆಗುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ಹಾಗೆಯೇ ಸಮುದ್ರದ ಒಂದು ಮಟ್ಟ ಕೂಡ ಏರಿಕೆ ಆಗ್ತಕ್ಕಂಥದ್ದು. ಉತ್ತರ ಧ್ರುವ ಆಗಿರ್ಬೋದು, ದಕ್ಷಿಣ ಧ್ರುವ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಹಿಮದ ಒಂದು ಪ್ರಮಾಣ ಕೂಡ ಕರಗ್ತಾ ಇರ್ತಕ್ಕಂಥದ್ದು ಕೂಡ ಇದಕ್ಕೆಲ್ಲ ಈ ಒಂದು ಬೆಳವಣಿಗೆಗೆ ಕಾರಣ ಆಗಿರ್ತಕ್ಕಂಥದ್ದು. ಹಾಗೆಯೇ ಸಮುದ್ರದ ತಾಪಮಾನದಲ್ಲಿ, ಅಂದರೆ ಅರಬ್ಬಿ ಸಮುದ್ರ ಆಗಿರ್ಬೋದು, ಬಂಗಾಳ ಕೊಲ್ಲಿ ಆಗಿರ್ಬೋದು, ಹಿಂದೂ ಮಹಾಸಾಗರ ಆಗಿರ್ಬೋದು, ಈ ಭಾಗದಲ್ಲಿ 1ರಿಂದ ಅಂದರೆ ಅರ್ಧದಿಂದ 1 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶದಲ್ಲಿ ಏರಿಕೆ ಆದರೂ ಕೂಡ ಇಂಥ ಒಂದು ಸನ್ನಿವೇಶಗಳು ಎದುರಾಗತಕ್ಕಂಥದ್ದು ಸಾಮಾನ್ಯವಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಇತ್ತೀಚಿನ ವರ್ಷಗಳಲ್ಲಿ ಬಂಗಾಳ ಕೊಲ್ಲಿಯ ಒಂದು ತಾಪಮಾನದಲ್ಲೂ ಕೂಡ
ಸಮಸ್ಯೆ ಎದುರಾಗಿರ್ತಕ್ಕಂಥದ್ದು. ಅಂದರೆ ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ, ಬಂಗಾಳಕೊಲ್ಲಿ ಈ ಒಂದು ವ್ಯಾಪ್ತಿಯಲ್ಲಿ, ಅಂದರೆ ಪೆಸಿಫಿಕ್ ಮಹಾಸಾಗರ ಪ್ರದೇಶ ಅಂದರೆ ಈ ವ್ಯಾಪ್ತಿಯಲ್ಲೂ ಕೂಡ, ಹಾಗೆ ಒಟ್ಟಾರೆಯಾಗಿ ಭೂಮಧ್ಯ ರೇಖೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಪ್ರದೇಶದಲ್ಲಿ ತಾಪಮಾನದ ಏರಿಕೆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಒಂದು ಭಾಗದಲ್ಲಿ, ಅಂದರೆ ಭೂಮಿಯ ಸಮಭಾಜಕೃತ ಪ್ರದೇಶಕ್ಕೆ ಹೊಂದಿಕೊಂಡಂತೆ ಆಸ್ಪಾಸ್ನಲ್ಲಿ ಬರ್ತಕ್ಕಂಥ ಈ ಜಪಾನ್ ಆಗಿರ್ಬೋದು, ಹಾಗೆ ಆಸ್ಟ್ರೇಲಿಯಾ ಆಗಿರ್ಬೋದು, ತೈವಾನ್ ಆಗಿರ್ಬೋದು, ಚೈನಾ ಆಗಿರ್ಬೋದು, ನಮ್ಮ ಭಾರತದ ದಕ್ಷಿಣ ಭಾಗಕ್ಕೆ ಹೊಂದ್ಕೊಂಡಂತೆ, ಪೂರ್ವೋತ್ತರ ಭಾಗಕ್ಕೆ ಹೊಂದ್ಕೊಂಡಂತೆ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಚಂಡಮಾರುತಗಳ ಪ್ರಭಾವ ಸೃಷ್ಟಿಯಾಗಿರ್ತಕ್ಕಂಥದ್ದು. ನೀವು ಇಲ್ಲಿ ಗಮನಿಸ್ಬೋದು, ಇಲ್ಲೊಂದು ಬೆಳವಣಿಗೆ ಕೂಡ ಆಗ್ತಿದೆ. ಮುಂದಿನ ಅಂದರೆ ಒಂದು ದಿನಾಂಕ 13ನೇ ತಾರೀಕು ಡಿಸೆಂಬರ್ 19, 20, 21 ಆಸ್ಪಾಸ್ನಲ್ಲಿ ಇಲ್ಲೊಂದು ಬೆಳವಣಿಗೆ ಆಗ್ತಿದೆ, ಕಾಣ್ಬೋದು. ನೀವಿಲ್ಲಿ ನನ್ನಲ್ಲಿ ಪೆನ್ಸಿಲ್ನಲ್ಲಿ ಮಾರ್ಜಿನ್ ಮಾಡ್ತಾಯಿದ್ದೀನಿ. ಇಂಡೋನೇಷ್ಯಾ ಹಾಗೂ ಅಂಡಮಾನ್ ನಿಕೋಬಾರ್ ದ್ವೀಪಕ್ಕೆ ಹೊಂದ್ಕೊಂಡಂತೆ ಒಂದು ಲೋ ಪ್ರೆಷರ್ ಕೂಡ ಎದುರಾಗಿರ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ಗಮನಿಸ್ಬೋದು, ನೋಡ್ಬೋದು ನೀವಿಲ್ಲಿ. ಸದ್ಯಕ್ಕೆ ಅದರ ವೇಗ ಈಗ ಗಂಟೆಗೆ ಒಂದು ಗಂಟೆಗೆ 30 ಕಿಲೋಮೀಟರ್ ಆಸ್ಪಾಸ್ನಲ್ಲಿರ್ತಕ್ಕಂಥದ್ದು. ಮುಂದಿನ ಒಂದು ವಾರದಲ್ಲಿ ಇದು ಮತ್ತಷ್ಟು ಶಕ್ತಿಯನ್ನು ಪಡೆದುಕೊಂಡು ನೋಡಿ ಈ ಒಂದು ಭಾಗಕ್ಕೆ, ಅಂದರೆ ತಮಿಳುನಾಡಿನ ಕಡೆಗೆ ಇದು ತಿಳಿಸ್ತಕ್ಕಂಥ ಲಕ್ಷಣಗಳು ಕಂಡುಬರ್ತಿದೆ. ಅಂದರೆ ಇದರ ವೇಗ ಈಗಲೇ 30 ಕಿಲೋಮೀಟರ್ ಆಸ್ಪಾಸ್ನಲ್ಲಿದೆ. ಇದನ್ನು ನಾವು ಇದರ ಮೇಲೆ ನಿಗಾ ವಹಿಸಬೇಕಾಗುತ್ತೆ. ಮುಂದಿನ ಒಂದು ವಾರದಲ್ಲಿ ಇದರ ಬೆಳವಣಿಗೆ ಏನಾಗ್ಬೋದು, ಇದೇನಾದರೂ ಚಂಡಮಾರುತವಾಗಿ ಏನಾದರೂ ಪರಿವರ್ತನೆ ಹೊಂದುತ್ತಾ, ಅಥವಾ ಲೋ ಪ್ರೆಷರ್ ಆಗಿ ಇರುತ್ತಾ, ಅಂದರೆ ಟ್ರಾಪಿಕಲ್ ಸೈಕ್ಲೋನ್ ಆಗ್ಬೋದು, ಇಲ್ಲ ಸಿವಿಯರ್ ಸೈಕ್ಲೋನ್ ಆದರೂ ಆಗ್ಬೋದು, ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲವನ್ನೂ ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಮುಂದಿನ ಒಂದು ಇದರ ಬೆಳವಣಿಗೆಯನ್ನು ನಾವು ಕಾದು ನೋಡಿದ ನಂತರ ಇದರ ಯಾವ ದಿಕ್ಕಿಗೆ ಸಾಗಬಹುದು ಅಂತ ನಾವು ಇದರ ಬಗ್ಗೆ ನೇರವಾಗಿ ಒಂದು ನಿಖರವಾಗಿ ಸ್ಪಷ್ಟವಾಗಿ ಹೇಳ್ಬೋದು. ಆದರೆ ಸದ್ಯಕ್ಕೆ ಇದರ ಒಂದು ಸ್ಥಿತಿಯನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ಪುನಃ ಇದು ಬಂಗಾಳಕೊಲ್ಲಿ ವ್ಯಾಪ್ತಿಯಲ್ಲಿ ಈ ಒಂದು ಭಾಗದಲ್ಲಿ, ಅಂದರೆ ತಮಿಳುನಾಡು ಹಾಗೆ ಕೇರಳದ ವ್ಯಾಪ್ತಿಗೆ ಹೊಂದ್ಕೊಂಡಂತೆ ಇದು ಚಲಿಸ್ತಕ್ಕಂಥ ಲಕ್ಷಣಗಳು ಕೂಡ ಕಂಡು ಬರ್ತಿದೆ. ಇದರ ಒಂದು ಹಿನ್ನೆಲೆಯಲ್ಲಿ ಮುಂದಿನ ಅಂದರೆ ಡಿಸೆಂಬರ್ 20, 21, 22, 23 ಆಸ್ಪಾಸ್ನಲ್ಲಿ ನೋಡಿ ಈ ಒಂದು ಭಾಗ ಹೊಂದ್ಕೊಂಡಂತೆ, ಅಂದರೆ ಆಂಧ್ರ ಪ್ರದೇಶ ಹಾಗೆ ತಮಿಳುನಾಡು ಕರಾವಳಿ ತೀರ ಪ್ರದೇಶಕ್ಕೆ ಹೊಂದ್ಕೊಂಡಂತೆ, ಶ್ರೀಲಂಕಾಕ್ಕೆ ಹೊಂದ್ಕೊಂಡಂತೆ ಇದರ ಒಂದು ಪ್ರಭಾವ ಎದುರಾಗುತ್ತೆ. ಅಂದರೆ ಅದರ ಒಂದು ಹಿನ್ನೆಲೆಯಲ್ಲಿ ಮುಂದಿನ ಡಿಸೆಂಬರ್ 20 ನಂತರ ಮತ್ತೆ ಪುನಃ ದಕ್ಷಿಣ ಭಾರತದ ಮೇಲೆ ಮಳೆಯ ಒಂದು ಪ್ರಭಾವ ಉಂಟಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ. ಸದ್ಯಕ್ಕೆ ವೇಗ ಕಡಿಮೆ ಇದೆ, ನಾನು ಹಿಂದೆ ಹೇಳಿದಾಗೆ 30 ಕಿಲೋಮೀಟರ್ ಆಸ್ಪಾಸ್ನಲ್ಲಿದೆ. ಮುಂದಿನ ದಿನಗಳಲ್ಲಿ ಇದರ ವೇಗ 50ರಿಂದ 70 ಕಿಲೋಮೀಟರ್, ಹೀಗೆ 100 ಕಿಲೋಮೀಟರ್ ಆಸ್ಪಾಸ್ನಲ್ಲಿ ಏನಾದರೂ ಇದರ ಒಂದು ವೇಗ ಹೆಚ್ಚಿಸಿಕೊಂಡಿದೆ ಆದರೆ ಇದರ ಪ್ರಭಾವ ಮತ್ತೆ ಪುನಃ ದಕ್ಷಿಣ ಭಾರತದ ಮೇಲೆ ಎದುರಾಗತಕ್ಕಂಥ ಲಕ್ಷಣಗಳು ಕೂಡ ಕಂಡುಬರ್ತಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಲೋ ಪ್ರೆಷರ್ ಏನಿದೆ ಈಗಾಗಲೇ ಅಂಡಮಾನ್ ನಿಕೋಬಾರ್ ದ್ವೀಪಕ್ಕೆ ಹೊಂದ್ಕೊಂಡಂತೆ ಇದರ ಒಂದು ಪ್ರಭಾವ ಇರತಕ್ಕಂಥದ್ದು. ಇದರ ಬೆಳವಣಿಗೆ ಹೇಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ನಾನು ಹಿಂದೆ ಹೇಳಿದಾಗೆ ಡಿಸೆಂಬರ್ 20, 22 ಒಂದು ಆಸ್ಪಾಸ್ನಲ್ಲಿ ಇದು ದಕ್ಷಿಣ ಭಾರತದ ಕಡೆಗೆ ಮುಖವನ್ನು ಮಾಡ್ತಕ್ಕಂಥ ಲಕ್ಷಣಗಳು ಕೂಡ ಕಂಡುಬರ್ತಿದೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ರೈತರಾಗಿರ್ಬೋದು, ತಮಿಳುನಾಡಿನ ರೈತರಾಗಿರ್ಬೋದು, ದಕ್ಷಿಣ ಭಾರತಕ್ಕೆ ಹೊಂದ್ಕೊಂಡಂತೆ ಇದರ ಪ್ರಭಾವ ಇರುತ್ತೆ. ಹಾಗಾಗಿ ರೈತರು ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೋಬೇಕಾಗುತ್ತೆ. ಮುಂದಿನ ಇದರ ಬೆಳವಣಿಗೆ ಹೇಗಿರುತ್ತೆ ಅನ್ನೋ ಕುರಿತು ನನ್ನ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ನನ್ನ ಈ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ ವೀಕ್ಷಕರೇ. ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ನಾನು ಪ್ರಮೋದ ಕರಗೂರು. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.